ಹಾಯ್, SH ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಆಲೂಗಡ್ಡೆದು ಒಂದು ಬಜ್ಜಿ ಮಾಡೋದನ್ನು ಹೇಳಿಕೊಡ್ತೇನೆ ನಾನು. ಇದಕ್ಕೆ ಬಜ್ಜಿ ಅಂತ ಹೇಳ್ತೀರಾ, ನೀವು ಚಟ್ನಿ ಅಂತ ಹೇಳ್ತೀರಾ, ಅಥವಾ ಸಾಸಿವೆ ಅಂತ ಕರೀತೀರಾ, ಹೇಗೆ ಸಹ ಕರಿಬೋದು. ನಾವು ಆಲೂಗಡ್ಡೆ ಬಜ್ಜಿ ಅಂತ ಕರಿತೇವೆ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಇಲ್ಲೆಲ್ಲ ತೋರಿಸ್ತಾ ಇದ್ದೇನೆ ನಾನು ನಿಮಗೆ. 2 ಬಟಾಟೆ ತಗೊಂಡಿದ್ದೇನೆ, ಮಧ್ಯದಲ್ಲಿ ಕಟ್ ಮಾಡಿರುವಂಥದ್ದು, ಮೀಡಿಯಮ್ ಸೈಜ್ ಇದು. 1.25 ಟೇಬಲ್ ಸ್ಪೂನ್ ಆಗುವಷ್ಟು ಕಲ್ಲುಪ್ಪು, 1 ಬೌಲ್ ಮೊಸರು, 1 ಒಣಮೆಣಸು, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ, 1 ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, ಚಿಟಿಕೆ ಇಂಗು, ಸ್ವಲ್ಪ ಕೊಬ್ಬರಿ ಎಣ್ಣೆ, ಅದನ್ನು ಆಮೇಲೆ ಹಾಕ್ಕೊಳ್ಳೋ ಒಗ್ಗರಣೆಗೆ. ಇದಿಷ್ಟು ಸಹ ಒಗ್ಗರಣೆ ಸಾಮಾನಿದು, ಬೇರೆ ಏನೂ ಇಲ್ಲ. ಕಡಿಲಿಕ್ಕೆಲ್ಲ ಇಲ್ಲ, ರುಬ್ಲಿಕ್ಕೆಲ್ಲ ಏನೂ ಇಲ್ಲ, ಮಸಾಲೆ ಏನೂ ಹಾಕಲಿಕ್ಕಿಲ್ಲ. ಇದಕ್ಕೆ ಮೊಸರು ಬಜ್ಜಿ, ಇದು ಆಲೂಗಡ್ಡೆ ಮೊಸರು ಬಜ್ಜಿ, ಆಯಿತಾ. ಇದಿಷ್ಟು ಆಲೂಗಡ್ಡೆ ಮೊಸರು ಬಜ್ಜಿ ಮಾಡಲಿಕ್ಕೆ ಬೇಕಾಗುವಂಥ ಸಾಮಗ್ರಿಗಳು. ಈ ಒಂದು ಪಾತ್ರೆಯಲ್ಲಿ 2 ಲೋಟ ಆಗುವಷ್ಟು ನೀರು ತಗೊಂಡಿದ್ದೇನೆ ನಾನು. ಆ ನೀರಿಗೆ ಈ ಕಟ್ ಮಾಡಿರುವಂಥ ಆಲೂಗಡ್ಡೆ ಹಾಗೆ ಏನು ಉಪ್ಪು ತೆಗೆದಿಟ್ಕೊಂಡಿದ್ನಲ್ವ ನಾನು, ಅದನ್ನು ಹಾಕಿಬಿಟ್ಟು ಬೇಯಿಸ್ಕೊಳ್ಳೋಣ. ಕೈಯಲ್ಲಿ ಹಿಚಕ್ಲಿಗೆ ಆಗಬೇಕು ನಮಗೆ, ಅದು ಬೆಂದಾದ ಮೇಲೆ ಅಷ್ಟು ಬೇಯಬೇಕದು, ಅಲ್ಲಿ ತನಕ ಬೇಯಿಸ್ಕೊಳ್ಳೋಣ. ಎಲ್ಲ ಆಲೂಗಡ್ಡೆ ಚೆನ್ನಾಗಿ ಕಿವುಚಿಟ್ಕೊಂಡಿದ್ದೀನಿ, ಸಿಪ್ಪೆ ಎಲ್ಲ ತೆಗೆದು. ನನಗೆ ಪಾತ್ರಕ್ಕೆ ಹಾಕೊಳ್ಳೋಣ. ಚೆನ್ನಾಗಿ ಮೆತ್ತಗೆ ಬೆಂದಿದೆ ಆಲೂಗಡ್ಡೆ. ಇದಕ್ಕೆ ಅವಾಗಲೂ ಮೊಸರು ತೆಗೆದಿಟ್ಕೊಂಡಿದ್ನಲ್ವ, ಒಂದು ಅರ್ಧ ಬೌಲು ಮೊಸರು ಹಾಕ್ಕೊಂಡ್ರಾಯ್ತು. ನೋಡಿ, ಬಿಸಿ ಬಿಸಿ ಒಗ್ಗರಣೆ ರೆಡಿಯಾಗಿದೆ. ಒಗ್ಗರಣೆ ಹಾಕೊಂಡಿರ್ತೀನಿ. ಉಪ್ಪು ನೋಡಿಕೊಂಡು ಬೇಕಾದ್ರೆ ಮಾತ್ರ ಒಂಚೂರು ಹಾಕಿದ್ರೆ ಆಯಿತು. 1/4 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ ನಾನು. ಕಲ್ಲುಪ್ಪು ಹಾಕ್ತಾಯಿದ್ದೀನಿ, ಯಾಕಂದರೆ ಆವಾಗಲೂ ನಾವು ಹಾಕಿರೋದ್ರಿಂದ ಮತ್ತು ಜಾಸ್ತಿ ಆಗಬಾರ್ದು ಅಂತ. ಒಂದು ಸೌಟ್ ತಗೊಂಡು ಇದನ್ನು ಮಿಕ್ಸ್ ಮಾಡ್ಕೊಂಬಿಟ್ರೆ ಆಲೂಗಡ್ಡೆ ಮೊಸರು ಬಜ್ಜಿ ರೆಡಿ ಆಯಿತು. ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡಿ, ನಂಗೆ ಹೇಳಿ ಹೇಗಾಗಿದೆ ಅಂತ. ಓಕೆ, ಥ್ಯಾಂಕ್ ಯು.